ನಮಸ್ಕಾರ. ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್ಗೆ ಸ್ವಾಗತ. ಇವತ್ತಿನ ಮಾಹಿತಿ, ಡಯಾಬಿಟಿಸ್ ಬಂದವರು ಅನ್ನ ತಿನ್ನಬೇಕೋ, ರಾಗಿ ತಿನ್ನಬೇಕೋ, ಜೋಳ ತಿನ್ನಬೇಕೋ ಅಥವಾ ಗೋಧಿ ತಿನ್ನಬೇಕೋ, ಯಾಕೆ ತಿಂದರೆ ಒಳ್ಳೆಯದು ಅಂತ ತುಂಬಾ ಗೊಂದಲ ಇದೆ. ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ತಾ ಹೋಗೋಣ. ಫಸ್ಟು ನನಗೆ ಡಯಾಬಿಟಿಕ್ ಪೇಷಂಟ್ಸ್ ಬರ್ತಿದ್ದಂಗೆ ಕೇಳೋದು, ಡಾಕ್ಟ್ರೇ ಶುಗರ್ ಬಂದ್ಬಿಟ್ಟಿದೆಯಲ್ಲಪ್ಪ, ನಾನು ಇವಾಗೆಲ್ಲನೂ ಅವಾಯ್ಡ್ ಮಾಡಬೇಕಾ, ಅನ್ನ ತಿನ್ನಲೇಬಾರ್ದಾ ಅಂತ ಕೇಳ್ತಾರೆ. ನಾವು ಅವ್ರಿಗೆ ಹೇಳೋದಿಷ್ಟೇ, ತಪ್ಪು ಮಾಹಿತಿ ಮಾದು. ಅನ್ನ ತಿನ್ನಲೇಬಾರ್ದು ಅಂತ ಯಾರೂ ಹೇಳಲ್ಲ. ಅನ್ನ ತಿನ್ನಿ, ಅಂದರೆ 3 ಹೊತ್ತು ಅನ್ನ ತಿನ್ನಕ್ಕೆ ಹೋಗ್ಬೇಡಿ. ಯಾವ್ದಾರ ಒಂದೊತ್ತು ಅನ್ನ ತಿನ್ನಿ, ಇನ್ನೊಂದೊತ್ತು ಮುದ್ದೆ, ಚಪಾತಿ, ರೊಟ್ಟಿ ಅಂಥವು ತಿನ್ನಿ. ಅದು ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೂ ಏನೂ ತೊಂದರೆ ಆಗಲ್ಲ, ನಿಮಗೂ ಬಾಯಿಗೂ ಕೆಟ್ಟೋಗಲ್ಲ. ಏನಾಗುತ್ತೆ ಅಂದರೆ ಬರೀ ಮುದ್ದೆನೇ ತಿಂದ್ರೆ ಅವ್ರಿಗೂ ಬೇಜಾರಾಗುತ್ತೆ, ಬರೀ ರಾಗಿ ಜೋಳನ ತಿನ್ನಿ ಅಂದರೆ ಅದು ಬೇಜಾರಾಗುತ್ತೆ, ಬರೀ ಚಪಾತಿನೇ ತಿಂದರೆ ಅದಕ್ಕೂ ಬೇಜಾರು. ಸೊ ಹಾಗಾಗಿ ಎಲ್ಲ ಥರ ಫುಡ್ಡನ್ನು ತಿನ್ನಬೇಕು. ಬರೀ ಒಂದೇ ಥರ ಫುಡ್ ತಿನ್ನೋದ್ರಿಂದ ಒಂಥರ ವಿಟಮಿನ್ಸ್ ಬರುತ್ತೆ, ಎಲ್ಲ ಥರ ಫುಡ್ ತಿನ್ನೋದ್ರಿಂದ ಎಲ್ಲ ಥರ ವಿಟಮಿನ್ಸು ನಮ್ಮ ಬಾಡಿಗೆ ಬರುತ್ತೆ. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟ್ರ್ ವೈಟ್ ರೈಸ್ ತಿನ್ನಿ ಅಂತ ಹೇಳ್ತೀರಾ, ಬಟ್ ವೈಟ್ ರೈಸಲ್ಲಿ ಯಾವ್ದು ಬೆಸ್ಟು? ಇಲ್ಲ ಬ್ರೌನ್ ರೈಸ್ ಬೆಸ್ಟಾ, ಇಲ್ಲ ವೈಟ್ ರೈಸ್ ಬೆಸ್ಟಾ, ಇಲ್ಲ ರಾಜ್ಮೋಳಿ ರೈಸ್ ಅಂತ ನೀವು ಕೇಳಿರ್ಬೋದು. ತುಂಬ ಕಾಮನಾಗಿ ಎಷ್ಟೊಂದು ಜನ ಯೂಸ್ ಮಾಡ್ತಾರೆ, ಅದು ಬೆಸ್ಟು ಅಂತ ಕೇಳ್ಬೋದು. ನಾವು ಹೇಳೋದಿಷ್ಟೇ, ನೀವು ಏನೇ ತಿಂದರೂ ಕೂಡ ಅಳತೆ ಕಮ್ಮಿ ತಿನ್ನೋದ್ರಿಂದ ಯಾವುದ್ರಲ್ಲೂ ನಿಮಗೇನು ಪ್ರಾಬ್ಲಮ್ಸ್ ಬರಲ್ಲ. ಹೌದು, ಬ್ರೌನ್ ರೈಸ್ ತಿನ್ನೋದ್ರಿಂದ ಏನಾಗುತ್ತೆ, ಈ ಬ್ರೌನ್ ರೈಸಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಈ ನಾರಿನಂಶ ಜಾಸ್ತಿ ಇರೋದ್ರಲ್ಲಿ ಎಷ್ಟೊಂದು ಜನ ಡಯಾಬಿಟಿಕ್ ಪೇಷಂಟ್ಸ್ ಏನಪ್ಪ ಕಾಮನ್ ಪ್ರಾಬ್ಲಮ್ ಬರೋದು ಅಂದರೆ ಮೋಷನ್ ಪ್ರಾಬ್ಲಮ್. ಅಂದರೆ ಮೋಷನ್ ಹಾರ್ಡಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಾರ್ಡ್ ಮೋಷನ್ನ ನಾವು ಅವಾಯ್ಡ್ ಮಾಡಬೇಕು ಅನ್ನೋಂಗಿದ್ರೆ ನೀವು ಬ್ರೌನ್ ರೈಸ್ ತಿನ್ನಿ ಅಂತ ನಾವು ಹೇಳ್ತೀವಿ. ತಿನ್ನೋದ್ರಿಂದ ಫೈಬರ್ಸ್ ಜಾಸ್ತಿ ಆಗೋದ್ರಿಂದ ಮೋಷನ್ ಕ್ಲಿಯರಾಗಿ ಆಗುತ್ತೆ. ಈ ಮಲಬದ್ಧತೆ ಅವೆಲ್ಲ ಪ್ರಾಬ್ಲಮ್ಸ್ ಅವು ಬರಲ್ಲ. ಅದಕ್ಕೋಸ್ಕರ ನಾವು ಬ್ರೌನ್ ರೈಸ್ ತಿನ್ನಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟ್ರೇ ಈ ರಾಜ್ಮೋಳಿ ರೈಸ್ ಅಂತ ಹೇಳಿದ್ಯಲ್ಲ, ಅದು ತುಂಬಾ ಫೇಮಸ್ ಆಗಿದೆ, ಅದನ್ನು ಯೂಸ್ ಮಾಡ್ಬೋದಾ, ಅದು ತಗೊಳ್ಳೋದ್ರಿಂದ ಒಳ್ಳೆಯದಾ ಅಂತ ನಾವು ಹೇಳೋದಿಷ್ಟೇ. ಇನ್ ಕೇಸ್ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಚೆನ್ನಾಗಿಲ್ವಾ, ಅದನ್ನು ತಿನ್ನೋದ್ರಿಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ, ತಗೊಳ್ಳಿ. ಬಟ್ ರಾಜ್ಮೋಳಿ ರೈಸಲ್ಲಿ ಏನಪ್ಪ ಪ್ರಾಬ್ಲಮ್ ಮೀನ್ಸ್ ಏನಪ್ಪ ಅಡ್ವಾಂಟೇಜು ಅಂತ ಹೇಳಿದ್ರೆ, ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ನಾವು ಕರಿತೀವಿ. ಗ್ಲೈಸಿಮಿಕ್ ಇಂಡೆಕ್ಸ್ ಅಂದರೆ ನಾವು ಏನು ತಿಂತೀರೋ ತಿಂದಿದ್ದೆಲ್ಲ ಶುಗರ್ ಆಗಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ಎಷ್ಟು ಫಾಸ್ಟಾಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಇಮಿಡಿಯೇಟಾಗಿ ತಿಂದಿದ್ದೆಲ್ಲ ಶುಗರಾಗಿ ಕನ್ವರ್ಟ್ ಆಗೋದ್ರೆ 100% ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಕರೀತಾರೆ. ಹಾಗಾಗಿ ಈ ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನೋದು ಸ್ವಲ್ಪ ಈ ರಾಜ್ಮೋಳಿ ರೈಸಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪ್ಲಸ್ ಎಲ್ಲದರ ಫೈಟೋನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ತೊಗೊಳೋದ್ರಿಂದ ತೊಂದರೆ ಅಂತ ನಾನು ಹೇಳಲ್ಲ, ತೊಗೊಳೋದೇ ಇದ್ರೂ ಏನು ತೊಂದರೆ ಅಂತ ಹೇಳಲ್ಲ. ಏನೇ ತೊಗೊಂಡ್ರೂ ಸ್ಯಾಟಿಸ್ಫ್ಯಾಕ್ಷನ್, ಸಂತೋಷ ಇರಬೇಕು. ನೀವು ತಿಂದೆಪ್ಪ, ಕಂಟ್ರೋಲ್ ಆಗಿದೆಪ್ಪ ಅಂತ ಸಂತೋಷ ಇರೋರಲ್ಲಿ ಕಂಟ್ರೋಲ್ ತುಂಬಾ ಚೆನ್ನಾಗಾಗುತ್ತೆ. ಇನ್ನು ಕೆಲವರು ಕೇಳ್ತಾರೆ, ಡಾಕ್ಟ್ರೇ ಬರೀ ರಾಗಿನೇ ತಿನ್ಬೋದಾ, ರಾಗಿ ತಿನ್ನೋದ್ರಿಂದ ನನಗೆ ಕಂಟ್ರೋಲ್ ಚೆನ್ನಾಗಾಗತ್ತಾ, ಎಲ್ಲನೂ ನಾರ್ಮಲ್ ಆಗಿಬಿಡುತ್ತಾ? ಇನ್ಫ್ಯಾಕ್ಟ್ ನಾವು ಎಷ್ಟೊಂದು ಪೇಷಂಟ್ಸ್ನ ನಾವು ನೋಡ್ತಾ ಇದ್ದೀವಲ್ಲ, ರಾಗಿ ತಿನ್ನೋರಲ್ಲೂ ಕೂಡ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾಯಿದೆ. ಅದು ಇತ್ತೀಚಿನ ದಿನಗಳಲ್ಲಿ. ಯಾಕೆ ಅಂದರೆ ಮೋರ್ ಪಾಲಿಶ್ಡ್ ರಾಗೀಸ್ ಅಂದರೆ ಕೆಂಪು ರಾಗಿ ಜಾಸ್ತಿ ಕಾಣಿಸ್ತಾ ಇದೆ. ಅದರಿಂದ ಕೂಡ ಫೈಬರ್ ಕಂಟೆಂಟ್ ಅದರಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಹಾಗಾಗಿ ಬರೀ ರಾಗಿ ತಿನ್ನೋರಲ್ಲೂ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾಯಿದೆ. ಸೊ ಬರೀ ರಾಗಿನೇ ತಿನ್ನಬೇಡಿ ಅಂತಲೂ ನಾವು ರೆಕಮೆಂಡ್ ಮಾಡ್ತೀವಿ. ಜೊತೆಗೆ ಸ್ವಲ್ಪ ಮುದ್ದೆನೋ, ಸ್ವಲ್ಪ ಚಪಾತಿನೋ, ಇಲ್ಲ ಸ್ವಲ್ಪ ಅನ್ನನೋ ಆ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲು ತುಂಬಾ ಚೆನ್ನಾಗಿರುತ್ತೆ. ಅಡ್ವಾಂಟೇಜ್ ಏನಪ್ಪ ರಾಗಿದಲ್ಲಿ ಅಂದರೆ, ರಾಗಿ ಸ್ವಲ್ಪ ಮೋರ್ ಆಫ್ ಒಂದು ಹಾರ್ಡ್ ಫುಡ್ ಅಂತ ಹೇಳ್ತೀವಿ. ಹಾರ್ಡ್ ಫುಡ್ ಅಂದರೆ ಈಸಿಯಾಗಿ ಡೈಜೆಸ್ಟ್ ಆಗಲ್ಲ. ಈಸಿಯಾಗಿ ಡೈಜೆಸ್ಟ್ ಆಗದೇ ಇದ್ದಾಗ ಹೊಟ್ಟೆ ಇಶ್ಯೂ ಪದೇ ಆಗಲ್ಲ. ಹಾಗಾಗಿ ಅದು ನಿಮಗೆ ಅಡ್ವಾಂಟೇಜ್ ಕೊಡುತ್ತೆ. ಎಷ್ಟೊಂದು ಜನ ಹೇಳ್ತಾರೆ, ಮುದ್ದೆ ತಿಂದರೆ ನನಗೆ 4-5 ಗಂಟೆ ಕಾಲ ಗಟ್ಟಿಗಿರುತ್ತೆ, ನನಗೆ ಹೊಟ್ಟೆ ಹಶ್ವ ಅನ್ಸೋದಿಲ್ಲ, ಆವಾಗ ನನ್ನ ಕಂಟ್ರೋಲ್ ಚೆನ್ನಾಗಾಗುತ್ತೆ ಅಂತ. ಅದು ಒಂಥರ ಒಳ್ಳೆಯದೇ. ಹಾಗಾಗಿ ತೊಗೊಳ್ಳಿ, ಲಿಮಿಟೆಡ್ ಕ್ವಾಂಟಿಟಿ ತೊಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ಸ್ ಇರಲ್ಲ, ಡೆಫಿನೆಟಾಗಿ ಯೂಸ್ ಮಾಡ್ಬೋದು. ರಾಗಿದಲ್ಲೂ ಫೈಬರ್ಸ್ ಇರುತ್ತೆ, ಆ ಫೈಬರ್ಸ್ ಕೂಡ ಮೋಷನ್ಸ್ಗೆ ಅದಕ್ಕೆಲ್ಲ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ರಾಗಿನೂ ತೊಗೊಳ್ಳಿ. ಪ್ಲಸ್ ರಾಗಿದಲ್ಲಿ ಪೊಟ್ಯಾಷಿಯಮು ಕೂಡ ಇರುತ್ತೆ. ಸೊ ಪೊಟ್ಯಾಷಿಯಮ್ ಇರೋದ್ರಿಂದ ಎಷ್ಟೊಂದು ಜನ BP ಪೇಷಂಟ್ಸ್ಗೆ ಅಂಥವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಸೊ ರಾಗಿ ತೊಗೊಳ್ಳೋದನ್ನು ಮಿಸ್ ಮಾಡ್ದಂಗೆ ರಾಗಿನೂ ಯೂಸ್ ಮಾಡ್ಕೊಳ್ಳಿ. ಆ್ಯಸ್ ಎ ನಾರ್ಮಲಾಗಿ ಯೂಸ್ ಮಾಡಿ. ಬರೀ ಚಪಾತಿನೇ ಅಲ್ಲ, ಬರೀ ಮುದ್ದೆನೇ ಅಲ್ಲ, ಬರೀ ಇದು ಅಲ್ಲ, ಅನ್ನನೇ ಅಲ್ಲ, ಎಲ್ಲನೂ ಸಮತೋಲನ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಕೆಲವ್ರು ಕೇಳ್ತಾರೆ, ಈ ಗ್ಲುಟಥಿಯಾನ್ ಅಲರ್ಜೀಸ್ ಇದೆ ಅಂತ ಹೇಳ್ತಾರೆ. ಅಂದರೆ ವೀಟ್ ಅಲರ್ಜಿ, ಅಂದರೆ ಗೋಧಿ ಅಲರ್ಜಿ. ಗೋಧಿ ತಿನ್ನೋರಲ್ಲಿ ಜಾಸ್ತಿ ಗೋಧಿ ತಿನ್ನಬಾರ್ದು ಡಾಕ್ಟ್ರೆ, ಗೋಧಿ ತಿನ್ನೋದ್ರಲ್ಲಿ ನಮಗೆ ಲೂಸ್ ಮೋಷನ್ಸ್ ಆಗುತ್ತೆ, ಮೋಷನ್ ಹಾರ್ಡ್ ಆಗುತ್ತೆ. ಕೆಲವ್ರಿಗೆ ಒಬ್ಬೊಬ್ರಿಗೆ ಒಂದೊಂಥರ ಪ್ರಾಬ್ಲಮ್ಸ್ ಕಾಣಿಸ್ಕೊಳುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂತ ಕೇಳ್ತಾರೆ. ನಾನು ಹೇಳೋದಿಷ್ಟೇ, ನಿಮ್ಮ ಬಾಡಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ತಗೊಳ್ಳಿ. ನಿಮ್ಮ ಬಾಡಿ ತೊಗೊಂಡಾಗ ಅಕಸ್ಮಾತ್ ಮೋಷನ್ಸ್ ಹಾರ್ಡ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲ ಸರಿಯಾಗಿ ಆಗ್ತಿಲ್ಲ ಅಂತ ಇಟ್ಕೊಳ್ಳಿ, ಅದನ್ನು ಮಿಸ್ ಮಾಡಿ, ಅದನ್ನು ಅವಾಯ್ಡ್ ಮಾಡಿ. ಅದು ಬಿಟ್ಟು ಬೇರೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ತೊಗೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್. ಅದನ್ನು ಮಿಸ್ ಮಾಡ್ದಂಗೆ ಮೀಟ್ ಮಾಡಿ. ಪ್ಲಸ್ ಇವಾಗ ನಾನು ಇನ್ನೊಂದು ರೆಕಮೆಂಡ್ ಮಾಡ್ತೀವಿ,
ಬರೀ ಅನ್ನ, ಬರೀ ಮುದ್ದೆ, ಬರೀ ಚಪಾತಿ ಬದಲಾಗಿ ಅನ್ನ ಸ್ವಲ್ಪ, ಮುದ್ದೆ ಸ್ವಲ್ಪ, ಚಪಾತಿ ಸ್ವಲ್ಪ ಜೊತೆಗೆ ಅರ್ಧಕ್ಕರ್ಧ ನಿಮ್ಮ ಪ್ಲೇಟಲ್ಲಿ ಅರ್ಧಕ್ಕರ್ಧ ವೆಜಿಟೇಬಲ್ಸ್ ಜಾಸ್ತಿ ಇರಲಿ, ಅಂದರೆ ತರಕಾರಿಗಳು ಜಾಸ್ತಿ ಇರಲಿ. ಎಲ್ಲ ಥರ ತರಕಾರಿಗಳು ತಿನ್ನಿ. ಆಲೂಗೆಡ್ಡೆ, ಬೀಟ್ರೂಟು, ಸಿಗುಂಬಳಕಾಯಿ ಬಿಟ್ಟರೆ ಮಿಕ್ಕಿದ ಎಲ್ಲ ಥರ ತರಕಾರಿಗಳು ಆರಾಮಾಗಿ ತಿನ್ಬೋದು. ಅದನ್ನು ಜಾಸ್ತಿ ಇಟ್ಕೊಳ್ಳೋಣ. ಅದನ್ನು ಇಟ್ಕೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸ್ಗೂ ಏನೂ ಪ್ರಾಬ್ಲಮ್ ಬರ್ದಂಗೆ ಕಂಟ್ರೋಲು ತುಂಬಾ ಚೆನ್ನಾಗಾಗುತ್ತೆ ಅಂತ ನಾವು ಹೇಳ್ತೀವಿ. ಇನ್ನು ಕೆಲವ್ರು ಕೇಳ್ತಾರೆ, ಡಾಕ್ಟ್ರೇ ಡಯಾಬಿಟಿಕ್ ಪೇಷಂಟ್ಸು ಜ್ಯೂಸ್ ತೊಗೊಬೋದಾ, ಜ್ಯೂಸ್ ತೊಗೊಳೋದ್ರಲ್ಲಿ ಒಳ್ಳೆಯದಾ? ನಾನು ಹೇಳೋದಿಷ್ಟೇ, ನೀವು ಜ್ಯೂಸ್ ತೊಗೊಬೇಕು ಅಂದರೆ ಏನು ಮಾಡ್ತೀರಾ, ಒಂದು ಲೋಟ ಜ್ಯೂಸ್ ಬರಬೇಕು ಅಂದರೆ ಸುಮಾರು ಅಂದರೂ 2ರಿಂದ 3 ಇದನ್ನು ನೀವು ಮೂಸಂಬಿನೋ ಕಿತ್ಲೆನೋ ಏನೋ 2ರಿಂದ 3 ಹಣ್ಣಷ್ಟು ಹಿಂಡಬೇಕಾಗುತ್ತೆ. ಆದಮೇಲೆ ನೀವೇನು ಮಾಡ್ತೀರಾ, ಅದು ನಾರಿನಂಶನ ಬಿಸಾಡ್ತೀರಾ. ಆ ನಾರಿನಂಶ ನಿಮ್ಮ ಡಯಾಬಿಟಿಸ್ಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಜ್ಯೂಸ್ ತಗೊಳ್ಳೋದಕ್ಕಿಂತ ಹಣ್ಣು ಆ್ಯಸ್ ಎ ಹೋಲ್, ಅಂದರೆ ಫುಲ್ ಹಣ್ಣು ತಿನ್ನೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲು ತುಂಬಾ ಚೆನ್ನಾಗಿ ಬರುತ್ತೆ. ಪ್ಲಸ್ ಅವಾಗಿವಾಗ ಒಂದು ಸ್ವಲ್ಪ ಜ್ಯೂಸ್ ತೊಗೊಳೋದ್ರಿಂದ ಏನು ತೊಂದರೆನೂ ಇಲ್ಲ. ಬಟ್ ಹಣ್ಣು ತಿನ್ನಿ, ಅದ್ರ ಜೊತೆಗೆ ಜ್ಯೂಸು ಸ್ವಲ್ಪ ಲೈಟಾಗಿ ತೊಗೊಳ್ಳಿ. ಅದು ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ, ಕಂಟ್ರೋಲ್ ಬರುತ್ತೆ. ಪ್ಲಸ್ ಇನ್ನು ಕೆಲವ್ರು ಕೇಳ್ತಾರೆ, ಈ ಮುಸ್ಕಿನ ಜೋಳ ತಿನ್ನೋದು ಒಳ್ಳೆಯದಾ, ಮುಸ್ಕಿನ ಜೋಳ ತುಂಬ ಸ್ವೀಟ್ ಆಗಿರುತ್ತಲ್ಲ, ಅದರಿಂದ ಏನೋ ಡಯಾಬಿಟಿಸ್ ಕಂಟ್ರೋಲ್ ಸಿಗಲ್ವಾ, ಅದನ್ನು ಜೋಗ ಜಾಸ್ತಿ ಆಗುತ್ತಾ ಅಂತ. ಎಲ್ಲ ಥರ ವೆಜಿಟೇಬಲ್ಸ್ ಥರ, ಎಲ್ಲ ಥರ ಗ್ರೇನ್ಸ್ ಥರನೂ ಇದನ್ನು ಯೂಸ್ ಮಾಡಿ. ಅದರಿಂದ ನಿಮಗೆ ಡಯಾಬಿಟಿಸ್ ಲೆವೆಲ್ ಜಾಸ್ತಿ ಆಗೋದು ಸುಳ್ಳು. ಬಟ್ ಮಿನಿಮಮ್ ಕ್ವಾಂಟಿಟಿ ಇಟ್ಕೊಂಡ್ರೆ ಅದು ಕಂಟ್ರೋಲ್ ಆಗುತ್ತೆ. ನಿಮ್ಮ ಡಯಾಬಿಟಿಸ್ ಏನೂ ಆಗದಿರೋಂಗೆ ಅದು ಹತೋಟಿಲಿರುತ್ತೆ. ಬಟ್ ಏನೇ ನಾವು ತಿನ್ನಬೇಕು ಅಂದರೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ನಾವೇನಂತ ರೆಕಮೆಂಡ್ ಮಾಡ್ತೀವಿ ಅಂದರೆ, ಫಸ್ಟ್ ನಿಮ್ಮ ಡಯಾಬಿಟಿಸ್ನ ಆವಾಗವಾಗ ಚೆಕ್ ಮಾಡಿ ಕಂಟ್ರೋಲ್ ಚೆನ್ನಾಗಿದ್ದರೆ ಎಲ್ಲ ಥರ ಫ್ರೂಟ್ಸು ತಿನ್ಬೋದು, ಎಲ್ಲ ಥರ ಹಣ್ಣುಗಳು ಅಥವಾ ಎಲ್ಲ ಥರ ಇದನ್ನು ತಿನ್ಬೋದು. ಬೈ ಚಾನ್ಸ್ ನಿಮ್ಮ ಶುಗರ್ ಕಂಟ್ರೋಲ್ ಚೆನ್ನಾಗಿಲ್ಲ ಅಂದರೆ ಕೆಲವೊಂದು ಅಳತೆ ಕಮ್ಮಿ ಮಾಡಿ, ಕೆಲವೊಂದು ಊಟನ ಕಮ್ಮಿ ಮಾಡೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ಗೆ ಬೇರೇನೂ ಇಲ್ಲ, ಸಿಂಪಲ್ ಊಟದಲ್ಲೇ ಕಂಟ್ರೋಲ್ ಆಗುತ್ತೆ. ಸ್ಪೆಷಲ್ ಊಟ ಏನು ತೊಗೊಳ್ಳೋ ಅವಶ್ಯಕತೆ ಏನಿಲ್ಲ. ಡಯಾಬಿಟಿಸ್ ಬರ್ತಿದ್ದಂಗೆ ಅಯ್ಯೋ ಅಡುಗೆನೇ ಸಪ್ರೇಟ್ ಮಾಡಬೇಕಾ, ಇವನ್ನೆಲ್ಲ ಅವಾಯ್ಡ್ ಮಾಡಬೇಕಾ, ಅವೆಲ್ಲ ಏನಿಲ್ಲ. ಏನೇ ಮಾಡಿದ್ರೂ ಕೂಡ ಲಿಮಿಟೆಡ್ ಆಗಿ ಇದು ಮಾಡಿಕೊಂಡು ಎಲ್ಲನೂ ತೊಗೊಳ್ಳೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲು ಚೆನ್ನಾಗಿರುತ್ತೆ. ಬಟ್ ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಡಯಾಬಿಟಿಸ್ ಕಂಟ್ರೋಲ್ ಚೆಕ್ ಮಾಡಿಕೊಂಡು ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಇವೆಲ್ಲ ಸರ್ಟನ್ ಫುಡ್ಸ್ ಊಟದ ಬಗ್ಗೆ ನಾನು ಸ್ವಲ್ಪ ಕೆಲವೊಂದು ಮಾಹಿತಿ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊಂದಲ ಇದ್ದರೆ, ನಾನು ಯಾವತ್ತೂ ಜಯನಗರದಲ್ಲಿ ಇದ್ದೇ ಇರ್ತೀನಿ. ನನ್ನ ಕ್ಲಿನಿಕ್ ಹೆಸರು ಮಧುಮೇಹ ಅಂತ. ತಾವು ಮಿಸ್ ಮಾಡ್ದಂಗೆ ಬನ್ನಿ. ಪ್ಲಸ್ ಅಕಸ್ಮಾತ್ ಏನಾರು ಇನ್ನೂ ಕೆಲವೊಂದು ಮಾಹಿತಿ ನಿಮ್ಗೆ ಏನಾದ್ರು ತಿಳ್ಕೊಬೇಕು ಅಂತ ಅವಶ್ಯಕತೆ ಕಾಣಿಸಲ್ಲಿ ಇಲ್ಲಿ ಮೆಸೇಜ್ ಮಾಡಿದ್ರೆ ನಾವು ನಿಮಗೆ ವಾಪಸ್ ಕನೆಕ್ಟ್ ಮಾಡಿ ನಿಮಗೆ ಡಯಾಬಿಟಿಸ್ ಬಗ್ಗೆ ಕೆಲವೊಂದು ಮಾಹಿತಿ, ನೀವು ಕೇಳಿದಂಥ ಮಾಹಿತಿನ ನಾವು ಕೊಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.